ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಐಶ್ವಿಕಿ ಲಾಗ್ಸ್ ಇನ್ ಕನ್ನಡ. ಸೊ ತುಂಬ ದಿನಗಳ ನಂತರ ವಿಡಿಯೋ ಹಾಕ್ತಾ ಇದ್ದೀನಿ. ಎಲ್ಲ ಫ್ರೆಂಡ್ಸು ಫ್ಯಾಮಿಲಿಯವ್ರು ಫೋನ್ ಹಚ್ಕೊಳ್ಳೋ ಆ ಥರ ಯಾವುದು ವಿಡಿಯೋ ಹಾಕ್ತಾ ಇಲ್ಲ ನೀನು ಅಂತೇಳಿ. ಸೊ ಈ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಸೊ ತಮ್ಮನೇಲಿ ನೋಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ ನಾವೆಲ್ಲಿ ಹೊರಟಿದ್ದೀವಿ ಅಂತ. ಸೊ ನಾವು ಹೊರಟಿದ್ದು ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯ, ಹಾಗೆ ಮುಂದೆ ಇನ್ನೊಂದು ಪ್ಲೇಸ್ಗೂ ಕೂಡ ಹೋಗಿದ್ದೀವಿ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಂತೆ. ಬೆಳಗ್ಗೆ ಮನೆ ಬಿಟ್ಟಾಗ 8 ಗಂಟೆ ಆಗಿತ್ತು. ಹಾಗೆ ನಾವು ಒಂದು 100 ಕಿಲೋಮೀಟರ್ ಆದಮೇಲೆ ಟಿಫಿನಿಗೆ ನಿಲ್ಲಿಸ್ಬೇಕು ಅಂದ್ಕೊಂಡಿದ್ವಿ. ಸೊ ಅಲ್ಲಿಂದ ಮುಂದ್ಗಡೆ ಬಂದು ಟಿಫಿನಿಗೆ ನಿಲ್ಲಿಸಿದ್ವಿ. ಟಿಫಿನ್ ಮಾಡಿಕೊಂಡು ನಮ್ಮ ಜರ್ನಿನ ಮತ್ತೆ ಕಂಟಿನ್ಯೂ ಮಾಡಿದ್ವಿ. ತುಂಬಾ ಲಾಂಗ್ ಜರ್ನಿ ಬಂದು ಚಿಕ್ಕಮಂಗ್ಳೂರು ಹತ್ರ ನಿಲ್ಲಿಸಿದ್ವಿ. ಇಲ್ಲಿ ಒಂದು ಸಿರಿ ನೇಚರ್ ರೂಸ್ಟ್ ಅಂತ ಹೇಳಿ ಒಂದು ರೆಸಾರ್ಟ್ ಇದೆ. ತುಂಬಾ ಚೆನ್ನಾಗಿದೆ. ಯಾರು ಈ ರೋಡಲ್ಲಿ ಚಿಕ್ಕಮಂಗ್ಳೂರಿಗೆಲ್ಲ ಅಡ್ಡಾಡಿರ್ತೀರಾ ಅವ್ರಿಗೆ ಗೊತ್ತೇ ಇರುತ್ತೆ. ಸೊ ನಾವು ಶಿವಮೊಗ್ಗ ಮಾರ್ಗವಾಗಿ ಚಿಕ್ಕಮಂಗ್ಳೂರಿಗೆ ಬಂದಿದ್ದು. ಹಾಗೆ ಮನೆಯಿಂದ ನಾನು ಬೆಳಗ್ಗೆ ಬೇಗ ಎದ್ದು ಮಸಾಲ ರೈಸ್ನ ಮಾಡ್ಕೊಂಡು ಬಂದಿದ್ದೆ. ಇಲ್ಲಿ ರೋಡ್ ಸೈಡ್ ನಿಲ್ಲಿಸಿ ನಾವು ಕೂಡ ಊಟ ಮಾಡಿದ್ವಿ. ತುಂಬ ಲಾಂಗ್ ಜರ್ನಿ ಬಂದಿರೋರಿಗೆ ರೆಸ್ಟ್ ಮಾಡಲಿಕ್ಕೆ ಇದೊಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಫೋಟೋ ಶೂಟ್ ಮಾಡಿಸ್ಲಿಕ್ಕೆ ಹಾಗೆ ಫೋಟೋ ತಗೊಳ್ಳಿಕ್ಕೆ ತುಂಬಾ ಜನ ನಿಂತಿರ್ತಾರೆ. ಬಟ್ ನಾವು ಹೋದಾಗ ತುಂಬಾ ಖಾಲಿಯಾಗಿತ್ತು, ಅಷ್ಟೊಂದು ಟೂರಿಸ್ಟ್ ಎಲ್ಲ ಇರಲಿಲ್ಲ. ಹಾಗೆ ಇಲ್ಲಿ ಚಿಕ್ಕಮಂಗ್ಳೂರಿನ ಫಿಲ್ಟರ್ ಕಾಫಿ ತುಂಬ ಚೆನ್ನಾಗಿ ಸಿಗುತ್ತೆ. ಇಲ್ಲಿ ಒಂದು ಕೆಫೆ ಕೂಡ ಇದೆ. ಸೊ ಪ್ರತಿ ಸರಿ ಇಲ್ಲಿ ಹೋಗುವಾಗ ನಾವು ಫಿಲ್ಟರ್ ಕಾಫಿನ ಕುಡಿದು ಹೋಗಿರ್ತೀವಿ. ಅದಿತಿಗೆ ಇಲ್ಲಿ ಚಿಕ್ಕ ಮಕ್ಕಳು ಆಟ ಆಡ್ಲಿಕ್ಕೆ ಅಂತ ಹೇಳಿ ತುಂಬಾ ವಸ್ತುಗಳಿದ್ದಾವೆ. ಹಾಗಾಗಿ ಅದಿತಿಯಲ್ಲಿ ಸ್ವಿಂಗ್ ಅದು ಆಡ್ಕೋತ ಕೂತ್ಕೊಂಡು ನಾವು ಫಿಲ್ಟರ್ ಕಾಫಿ ಕುಡಿತಾ ಆರಾಮಾಗಿ ರಿಲ್ಯಾಕ್ಸ್ ಮಾಡಿದ್ವಿ. ತುಂಬಾ ಲಾಂಗ್ ಜರ್ನಿ ಬಂದಿದ್ವಿ, ಎಲ್ಲೂ ನಿಲ್ಸಿದ್ದಿಲ್ಲ ಮಧ್ಯಕ್ಕೆ. ಇಲ್ಲಿ ನಾವು ಕಾಫಿ ಕುಡಿತಾ ಆರಾಮಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾ ರೆಸ್ಟ್ ಮಾಡಿದ್ವಿ. ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾವು ನೆಕ್ಸ್ಟ್ ಕೊಟ್ಟಿಗೆಹಾರ ಮಾರ್ಗವಾಗಿ ಚಾರ್ಮುಡಿ ಘಾಟ್ನ ಎಂಟ್ರಿ ಮಾಡಿದ್ವಿ. ನನ್ನ ಮೋಸ್ಟ್ ಫೇವ್ರೇಟ್ ಘಾಟ್ ಅಂತ ಹೇಳ್ಬೋದು. ತುಂಬಾ ಖುಷಿ ಆಗುತ್ತೆ ನನಗೆ. ಚಿಕ್ಕ ವಯಸ್ಸಿಂದ ಈ ಘಾಟ್ ಮೇಲೆ ಹಾದು ಹೋಗುವಾಗ ಪಶ್ಚಿಮ ಘಟ್ಟಗಳನ್ನೆಲ್ಲ ನೋಡ್ತಾ ನಾವು ತುಂಬಾ ಎಂಜಾಯ್ ಮಾಡ್ತಿದ್ವಿ. ಆವಾಗೆಲ್ಲ ಒಂಥರ ಭಯ ಅನ್ನಿಸ್ತಾ ಇತ್ತು ಘಾಟಲ್ಲಿ ಹೋಗುವಾಗ. ಬಟ್ ಇವಾಗ ನನ್ನ ಹಸ್ಬೆಂಡ್ ಅಷ್ಟು ಚೆನ್ನಾಗಿ ಡ್ರೈವ್ ಮಾಡ್ತಾರೆ. ಸೊ ತುಂಬಾ ಖುಷಿ ಪಡ್ತೀನಿ ನಾನಂತೂ ಈ ಘಾಟ್ ರೋಡ್ಗಳಲ್ಲೆಲ್ಲ ಹೋಗುವಾಗ. ಹಾಗೆ ತುಂಬಾ ಸೇಫಾಗಿ ಕೂಡ ಹೋಗಬೇಕು. ನಮ್ಮ ಹಿಡಿತದಲ್ಲಿ ನಾವು ಡ್ರೈವ್ನ ಮಾಡಬೇಕಾಗುತ್ತೆ. ತುಂಬಾ ಅರ್ಜೆನ್ಸಿ ಎಲ್ಲ ಬೇಡ ಅಂತ ಹೇಳ್ತೀನಿ. ಸೊ ತುಂಬಾ ಎಂಜಾಯ್ ಮಾಡ್ತಾ ಹೋದ್ವಿ. ಮಳೆಗಾಲದಲ್ಲಿ ಬಂದ್ರಂತೂ ಇದು ಸ್ವರ್ಗ ಅಂತ ಅನಿಸ್ತಾ ಇರುತ್ತೆ. ಹಾಗೆ ನಾವು ಧರ್ಮಸ್ಥಳನ ಬಂದು 4:15ಗೆ ತಲುಪಿದ್ವಿ. ಹಾಗೆ ಸೀದಾ ನಾನು ರೂಮ್ಗೆ ಹೋಗಿ ನಾವು ಚೆಕ್-ಇನ್ ಮಾಡಿದ್ವಿ. ಯಾಕಂದರೆ ಆನ್ಲೈನ್ ಬುಕ್ಕಿಂಗ್ ಮಾಡಿದ್ದೆ ನಾನು. ರೂಮ್ ಚೆಕ್-ಇನ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ರೂಮಲ್ಲಿ. ನಾವು ಬಂದಾಗ 31 ಮಾರ್ಚ್ ಮತ್ತು ಏಪ್ರಿಲ್ 1 ಈ ಟೈಮಲ್ಲಿ ಏನೋ ಹಬ್ಬ ನಡೀತಾ ಇತ್ತು ಅಲ್ಲಿ. ಹಾಗಾಗಿ ಏನೋ ಬೀದಿಗಳೆಲ್ಲ ಲೈಟಿಂಗು ಮತ್ತು ಈ ರೀತಿ ಎಲ್ಲ ಡೆಕೋರೇಷನ್ ಮಾಡಿದ್ರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮುಂದಿನ ದಿನಗಳಲ್ಲಿ ಇತ್ತು ಅಂತ ಅನಿಸುತ್ತೆ. ಹಾಗಾಗಿ ನಮಗೇನು ಅನ್ನೋದು ಅಷ್ಟು ಸರಿಯಾಗಿ ಗೊತ್ತಾಗಲಿಲ್ಲ. ಬಟ್ ಆಗ್ತಾನೆ ಎಲ್ಲ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿ ನಾವು ಇಲ್ಲಿ ತೃಪ್ತಿ ಉಪಹಾರ್ಗೆ ಬಂದ್ವಿ. ತುಂಬಾ ಹಳೆಯದಾದಂಥ ಫೇಮಸ್ ಹೋಟೆಲ್ ಧರ್ಮಸ್ಥಳದಲ್ಲಿ, ಎಲ್ಲರಿಗೂ ಗೊತ್ತೇ ಇರುತ್ತೆ. ತುಂಬಾ ಜೋರಾಗಿ ಮಳೆ ಕೂಡ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾವು ಇಲ್ಲಿ ಬಂದ ತಕ್ಷಣ ಮಳೆಗೆ ತಕ್ಕನಾಗಿ ಸೂಟ್ ಆಗೋ ಹಾಗೆ ನಾವು ಗೋಳಿ ಬಜೆ ತೊಗೊಂಡ್ವಿ. ಹಾಗೆ ಟೀನ ತೊಗೊಂಡ್ವಿ. ಬಿಸಿ ಬಿಸಿ ಗೋಳಿ ಬಜೆ ಹಾಗೆ ಟೀನ ಎಂಜಾಯ್ ಮಾಡಿಕೊಂಡು ದೇವಸ್ಥಾನದ ಹತ್ರ ಹೊರಟ್ವಿ. ಹೊರಗಡೆಯಿಂದ ಕೈ ಮುಗಿದು ಸ್ವಲ್ಪ ಹೊತ್ತು ಅಲ್ಲೇ ಹೊರಗಡೆ ಕೂತ್ಕೊಂಡ್ವಿ. ನನಗೆ ಆ ರೀತಿ ದೇವಸ್ಥಾನದ ಮುಂದೆ ಆರಾಮಾಗಿ ತಂಪು ವಾತಾವರಣದಲ್ಲಿ ಕೂತ್ಕೊಳ್ಳೋದು ಅಂತಂದರೆ ತುಂಬ ಇಷ್ಟ. ಚಿಕ್ಕ ವಯಸ್ಸಿಂದನೂ ನಾವು ಹಾಗೆ ಮಾಡ್ತಿದ್ವಿ. ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗಿ ಆ ಧರ್ಮಸ್ಥಳದ ಒಂದು ಆ ಮಂಜುನಾಥನ ಪ್ರಸಾದವನ್ನು ಸ್ವೀಕರಿಸಿ ಬಂದ್ವಿ. ತುಂಬಾ ರುಚಿಯಾಗಿರುತ್ತೆ. ಧರ್ಮಸ್ಥಳ ಪ್ರಸಾದದ ಬಗ್ಗೆ ಮಾತಾಡೋದೇ ಬೇಡ, ಎಲ್ಲರಿಗೂ ಗೊತ್ತು. ಹಾಗೆ ಇಲ್ಲಿ ದೈವದ ಆಟ ನಡೀತಾ ಇತ್ತು. ದೈವದ ಒಂದು ಮೆರವಣಿಗೆ ಕೂಡ ಮಾಡ್ಕೊಂಡು ಬಂದರು. ಹಾಗೆ ಹೆಗ್ಗಡೆಯವರ ಮನೆ ಮುಂದೆ ಕೂತ್ಕೊಂಡು ಇವರೆಲ್ಲ ದೈವ ನೃತ್ಯವನ್ನು ನಡೆಸ್ತಾ ಇದ್ರು. ಅದನ್ನು ಸ್ವಲ್ಪ ಹೊತ್ತು ಕೂತ್ಕೊಂಡು ನಾವು ಕೂಡ ನೋಡಿದ್ವಿ. ಹಾಗೆ ರಾತ್ರಿ ಇಲ್ಲಿ ಬೆಳ್ಳಿ ರಥೋತ್ಸವ ಕೂಡ ನಡೀತು. ಆ ವಿಡಿಯೋ ಕೂಡ ನೋಡಿ.
ನಾವು ಬಂದಾಗ ಈ ರಥೋತ್ಸವ ನಡೆದಿದ್ದು, ಹಾಗೆ ನಮಗೆ ರಥೋತ್ಸವ ನೋಡೋ ಅಂತ ಭಾಗ್ಯ ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ಹೇಳ್ಬೋದು. ರಾತ್ರಿ ಹೋಗಿ ಮಲ್ಕೊಂಡಾಗ ತುಂಬಾ ಲೇಟ್ ಆಗಿತ್ತು. ಬೆಳಗ್ಗೆ ಎದ್ದು ವಿಕ್ರಮ್ ಅವ್ರು ಮುಡಿ ಕೊಡೋದಿತ್ತು, ಹಾಗಾಗಿ ನಾವು ಮುಡಿ ಸಮರ್ಪಣೆ ಮಾಡುವಂಥ ಜಾಗಕ್ಕೆ ಹೋಗಿ ಮುಡಿ ಕೊಟ್ಟು ಬಂದ್ವಿ. ಫ್ರೆಂಡ್ಸ್, ಇವಾಗ ದರ್ಶನಕ್ಕೆ ಹೊರಟಿವಿ, ರೆಡಿಯಾಗಿದ್ದೀವಿ ಎಲ್ಲರೂ. ಮುಡಿ ಕೊಟ್ಟು ಬಂದಮೇಲೆ ಸ್ನಾನ ಎಲ್ಲ ಆಯಿತು, ಮುಗಿಸ್ಕೊಂಡು ಹೊರಟಿದ್ದೀವಿ. ನನಗೆ ಮಲ್ಲಿಗೆ ಹೂವು ಅಂತಂದರೆ ತುಂಬಾ ಇಷ್ಟ. ಹೀಗಾಗಿ ಎಲ್ಲೇ ಹೋದ್ರೂ ಎಲ್ಲಿ ಮಲ್ಲಿಗೆ ಹೂವು ಕಾಣುತ್ತೋ ಅಲ್ಲೆಲ್ಲ ತೊಗೊಂಡು ಹಾಕ್ಕೋತಾ ಇರ್ತೀನಿ. ಹಾಗೆ ಸ್ಯಾರಿ ಕೂಡ ಹಾಕ್ಕೊಂಡಿದ್ನಲ್ಲ, ಹೀಗಾಗಿ ತೊಗೊಂಡೆ. ಅದಿತಿಗೂ ಕೂಡ ಜುಟ್ಟು ಹಾಕಿದ್ನಲ್ಲ, ಅವಳಿಗೂ ಮಲ್ಲಿಗೆ ಹೂವು ಬೇಕು ಅಂತ ಕೇಳ್ತಾ ಇದ್ಲು. ಹಾಗೆ ಇನ್ನೊಂದು ರೀತಿ ಅಲ್ಲಿಯ ಮಲ್ಲಿಗೆ ಹೂವು ಅಂತ ಇದೆ, ಆ ಕಡೆದ್ದು. ಅವರು ಕೂಡ ನನಗೆ ಹಾಗೆ ಫ್ರೀಯಾಗಿ ಕೊಟ್ಟರು ಅದನ್ನ. ಇದು ನಮ್ಮ ಕಡೆ ಮಲ್ಲಿಗೆ ಹೂವು ಮುಡ್ಕೊಳ್ಳಮ್ಮ ಅಂಥೇಳಿ. ಯಾರು ಕೊಡ್ತಾರೆ ಹೇಳಿ ಅಷ್ಟೆಲ್ಲ ಹೂಗಳನ್ನ? ಯಾಕಂದರೆ ಒಂದು ಮೊಳಕ್ಕೆ ಬರೀ 50 ರೂಪಾಯಿ ತೊಗೋತಾರೆ ಅವರು. ಸೊ ನಾನು ನಮ್ಮ ಮನೆಯವ್ರ ಕಡೆಯಿಂದ ಹೂವು ಹಾಕಿಸ್ಕೊಂಡು ದೇವಸ್ಥಾನದ ಕಡೆ ಹೊರಟ್ವಿ. ಪ್ರತಿ ಸರಿ ಯಾಕೆ ಧರ್ಮಸ್ಥಳ ಅಂತ ಕೇಳೋರಿಗೆ ಒಂದು ಮಾತು ಹೇಳ್ತೀನಿ. ಧರ್ಮಸ್ಥಳ ಅನ್ನೋದು ನಂಬಿಕೆ, ಧರ್ಮಸ್ಥಳ ಅನ್ನೋದು ನಮ್ಮ ನೆಮ್ಮದಿ. ಕೆಲವರು ವಿಚಾರ ಅವರವರಿಗೆ ಬಿಟ್ಟಿದ್ದು. ಸೊ ತುಂಬಾ ಬೇಗ ದರ್ಶನ ಆಯಿತು ನಮಗೆ. ಮಂಜುನಾಥನ ದರ್ಶನವನ್ನು ಮಾಡಿ ತುಂಬಾ ಖುಷಿ ಆಯಿತು. ಅಷ್ಟೇನು ರಶ್ ಇರಲಿಲ್ಲ, ಜನ ಕೂಡ ಅಷ್ಟೊಂದು ಜಾಸ್ತಿ ಏನಿಲ್ಲ. ಏನು ಎಕ್ಸಾಮ್ ಟೈಮ್ ಅನ್ನೋ ಕಾರಣಕ್ಕೋ ಏನೋ ಅಷ್ಟೇನು ಜನ ಇರಲಿಲ್ಲ. ಒಂದು 10 ನಿಮಿಷದಲ್ಲೆಲ್ಲ ದರ್ಶನ ಮಾಡ್ಕೊಂಡು ಬಂದುಬಿಟ್ವಿ. ಯಾವಾಗಲೂ ಕೂಡ ನನ್ನ ಜೀವನದಲ್ಲಿ ಇಷ್ಟು ಬೇಗ ದರ್ಶನ ಯಾವತ್ತೂ ಆಗಿರಲಿಲ್ಲ. ಆ ಮಂಜುನಾಥನ ಕೃಪೆ, ಆ ಬಿಸಿಲಿಗೆ ಮೊದಲೇ ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ಬೇಗ ದರ್ಶನ ಆಗಿದ್ದು. ಹಾಗೆ ತುಂಬ ನಿಧಾನವಾಗಿ ಆರಾಮಾಗಿ ನಿಂತು ನಾವು ದೇವರನ್ನ ನೋಡಿದ್ದು ತುಂಬ ಖುಷಿ ಆಯಿತು. ಹಾಗೆ ಈ ಉದ್ಯಾನವನದಲ್ಲಿ ಫಿಶ್ ಅಕ್ವೇರಿಯಂ ಕೂಡ ಇದೆ, ಮ್ಯೂಸಿಯಮ್ಮು. ಅದಿತಿನೂ ಕೂಡ ಎಲ್ಲ ಥರದ ಫಿಶ್ ಎಲ್ಲ ನೋಡಿ ತುಂಬಾ ಇಷ್ಟಪಟ್ಲು. ಅವಳಿಗೆ ತುಂಬಾ ಖುಷಿ ಆಯಿತು. ಇಲ್ಲೆಲ್ಲ ಸ್ವಲ್ಪ ಹೊತ್ತು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಉದ್ಯಾನವನದಲ್ಲಿ. ಮಾಡಿಕೊಂಡು ನಾವು ವಾಪಸ್ ರೂಮಿಗೆ ಹೋಗಿ ನಮ್ಮ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಮತ್ತೆ ನಾವು ಸುಬ್ರಹ್ಮಣ್ಯದ ಕಡೆಗೆ ಹೊರಟ್ವಿ. ಯಾಕಂದರೆ ನೆಕ್ಸ್ಟ್ ಡೇ ನಾವು ಸುಬ್ರಹ್ಮಣ್ಯಕ್ಕೆ ಹೋಗ್ತೀವಿ. ಹಾಗೆ ಅಲ್ಲಿ ರೂಮ್ ಕೂಡ ಬುಕ್ ಮಾಡಿದ್ದೆ, ಆನ್ಲೈನ್ ರೂಮು. ನಿಮಗೆ ಯಾವುದೇ ಇನ್ಫಾರ್ಮೇಷನ್ ಬೇಕು ಅಂದರೆ ನನ್ನ ಹಳೆಯ ವಿಡಿಯೋಗಳನ್ನ ನೀವು ಹೋಗಿ ನೋಡ್ಬೋದು. ನಿಮಗೆ ಎಲ್ಲ ರೂಮಿನ ಬಗ್ಗೆ ಹೇಗೆ ಬುಕ್ ಮಾಡೋದು ಏನು ಅನ್ನೋ ಮಾಹಿತಿ ಕೂಡ ಸಿಗುತ್ತೆ. ಹಾಗೆ ಇಲ್ಲಿ ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಸ್ವಾಮಿ ಬೆಟ್ಟ ಇದೆ. ಧರ್ಮಸ್ಥಳವನ್ನು ಕಾಯುವಂತಹ ಅಣ್ಣಪ್ಪ ಸ್ವಾಮಿ ದೇವರು. ಇಲ್ಲಿ ಮೇಲ್ಗಡೆ ಬೆಟ್ಟಕ್ಕೆ ಹೆಣ್ಣು ಮಕ್ಕಳಿಗೆ ಅಲಾವಿಲ್ಲ, ಗಂಡು ಮಕ್ಕಳು ಮಾತ್ರ ಹೋಗ್ಬೋದು. ವಿಕ್ರಮ್ ಅವ್ರು ಹೋಗಿ ದರ್ಶನ ಮಾಡ್ಕೊಂಡು ಬಂದರು. ಹಾಗೆ ನಾವು ಸುಬ್ರಹ್ಮಣ್ಯಕ್ಕೆ ಹೋಗುವಂಥ ಮಾರ್ಗದಲ್ಲಿ ವರ್ಧಮಾನ್ ಆಯಿಲ್ ಮಿಲ್ ಅಂತ ಇದೆ. ಇಲ್ಲಿ ಪ್ಯೂರ್ ಆಗಿ ಕೊಕೊನಟ್ ಆಯಿಲ್ ಸಿಗುತ್ತೆ. ನಾವು ಯಾವಾಗಲೇ ಧರ್ಮಸ್ಥಳಕ್ಕೆ ಬಂದರೆ ಇಲ್ಲಿಂದನೇ ಆಯಿಲ್ ತೊಗೊಂಡು ಹೋಗಿರ್ತೀವಿ. ತುಂಬಾ ಚೆನ್ನಾಗಿರುತ್ತೆ, ವರ್ಷನ್ಗಟ್ಟಲೆ ಇಟ್ಟರೂ ಕೂಡ ಕೆಡಲ್ಲ. ಹಾಗೆ ಹೋಗುವಾಗ ಮಧ್ಯಕ್ಕೆ ನಾವು ಗಣಪತಿಯ ದರ್ಶನ ಮಾಡಲೇಬೇಕಲ್ವಾ. ಇವಾಗ ಶಿವ ಪಾರ್ವತಿ ತಾಯಿಯ ದರ್ಶನ ಮಾಡಿದ್ದೀವಿ. ಹಾಗೆ ನಾವು ಸೌತಡ್ಕಕ್ಕೆ ಶ್ರೀ ಮಹಾಗಣಪತಿಯ ದರ್ಶನಕ್ಕೆ ಅಂತ ಬಂದ್ವಿ. ತುಂಬಾ ಪವರ್ಫುಲ್ ಆಗಿರುವಂತಹ ದೇವರು. ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಇಲ್ಲಿ ಸುಮುಖ ಪ್ರಸಾದದ ಹಾಲ್ ಇದೆ. ಸೊ ಅನ್ನಪ್ರಸಾದಕ್ಕೆ ಅಂತ ಬಂದ್ವಿ. ತುಂಬಾ ಚೆನ್ನಾಗಿರುತ್ತೆ ಇಲ್ಲೂ ಕೂಡ ಅನ್ನಪ್ರಸಾದ. ನಮಗೆ ತುಂಬಾ ಇಷ್ಟ ಆಗುತ್ತೆ. ಬಂದು ಊಟನ ಮುಗಿಸ್ಕೊಂಡ್ವಿ. ತುಂಬಾ ಚೆನ್ನಾಗಿ ರುಚಿಯಾಗಿತ್ತು ಪ್ರಸಾದ. ಇಲ್ಲಿ ಕೊಡುವಂಥ ಸ್ವೀಟು ನನಗೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಬಂದು ಊಟ ಮಾಡಿಕೊಂಡು ಅದಿತಿ ಸ್ವಲ್ಪ ಹೊತ್ತು ಅಲ್ಲಿ ಗಂಟೆಗಳನ್ನೆಲ್ಲ ಬಾರಿಸ್ತಾ ಆಟ ಆಡಿದ್ಲು. ಆಮೇಲೆ ಬಂದು ಇಲ್ಲಿ ತುಂಬಾ ಸ್ಪೆಷಲ್ ಆಗಿರುವಂಥ ತುಪ್ಪದ ಅವಲಕ್ಕಿ, ಬೆಲ್ಲದ ಅವಲಕ್ಕಿ ಸಿಗುತ್ತೆ, ತಗೊಂಡು ವಾಪಸ್ ಹೊರಟ್ವಿ. ಹಾಗೆ ಇಲ್ಲಿ ಐಸ್ ಆ್ಯಪಲ್ ಕೂಡ ಮಾರ್ತಾಯಿದ್ರು. ಅದು ಹೀಟ್ಗೆ ತುಂಬಾ ಒಳ್ಳೆಯದು ಈ ಬಿಸಿಲಿಗೆ. 3:30 ಆಗಿತ್ತು. ನಾವು ಬಂದು ಸುಬ್ರಹ್ಮಣ್ಯನ ತಲುಪಿದ್ವಿ. ಹಾಗೆ ಇಲ್ಲಿ ಆನ್ಲೈನ್ ರೂಮ್ ಬುಕ್ಕಿಂಗ್ ಮಾಡ್ಕೊಂಡು ಬರೋದು ತುಂಬಾ ಒಳ್ಳೆಯದು. ಯಾಕಂದರೆ ಸುಬ್ರಹ್ಮಣ್ಯ ಯಾವಾಗಲೂ ಕೂಡ ರಶ್ ಇದ್ದೇ ಇರುತ್ತೆ. ಯಾಕಂದರೆ ಪೂಜೆ ಮಾಡಿಸೋಕೆಲ್ಲ ತುಂಬಾ ಜನ ಬರ್ತಾರೆ. ನಾವು ಅನಘ ವಸತಿ ಗೃಹದಲ್ಲಿ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಬಂದಿದ್ವಿ. ಇಲ್ಲಿ VIP ರೂಮ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ತುಂಬ ಸ್ಪೇಷಿಯಸ್ ಆಗಿ ಬೆಡ್ ಕೂಡ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಈ ರೂಮ್ಗಳು ದೇವಸ್ಥಾನದ ಆವರಣದಲ್ಲಿರೋದ್ರಿಂದ ತುಂಬಾ ಹತ್ತಿರ ಆಗುತ್ತೆ. ಸಂಜೆ ಹೊತ್ತು ನಾವು ಕೂಡ ಹೊರಗಡೆ ಬಂದ್ವಿ. ದೇವಸ್ಥಾನಕ್ಕೆ ಹೊರಗಡೆಯಿಂದ ಕೈ ಮುಗಿದ್ವಿ. ಅದಿತಿನೂ ಕೂಡ ಬಬಲ್ಸ್ ಎಲ್ಲ ತಗೊಂಡು ಆಟ ಆಡಿದ್ಲು. ಇಲ್ಲಿ ಕೂಡ ರಥೋತ್ಸವ ನಡೀತಾ ಇತ್ತು. ತುಂಬ ಖುಷಿ ಆಯಿತು ನೋಡಿ.
ರಥೋತ್ಸವ ಎಲ್ಲ ನೋಡಿಕೊಂಡು ನಾವು ಊಟಕ್ಕಂತ ಬಂದ್ವಿ. ಬಾಳೆ ಎಲೆಯಲ್ಲಿ ಊಟಕ್ಕೆ ಬಡಿಸ್ತಾ ಇದ್ರು. ಕೊಬ್ಬರಿ ಚಟ್ನಿ ತುಂಬಾ ಚೆನ್ನಾಗಿತ್ತು. ಪ್ರಸಾದ ಕೂಡ ಕೇಳಬೇಕಾ, ತುಂಬಾ ಚೆನ್ನಾಗಿತ್ತು. ಊಟ ಮಾಡಿಕೊಂಡು ನಾವು ವಾಪಸ್ ರೂಮಿಗೆ ಹೋದ್ವಿ. ರೂಮಿಗೆ ಹೋಗಿ ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ನಾವು ದೇವ್ರ ದರ್ಶನಕ್ಕೆ ಅಂತ ಹೊರಟ್ವಿ. ಯಾಕಂದರೆ ನಿನ್ನೆ ಬಂದಾಗ ದೇವ್ರ ದರ್ಶನಕ್ಕೆ ಹೋಗಿರಲಿಲ್ಲ. ನೋಡಿ, ಅದಿತಿ ಮತ್ತು ನಾನು ಇಬ್ಬರು ಪಿಂಕ್ ಆಗಿದ್ವಿ. ಹೋಗಿ ಪ್ರಸಾದದ ಚೀಟಿಗಳನ್ನ ದರ್ಶನದೆಲ್ಲ ತೊಗೊಂಡು ದರ್ಶನಕ್ಕಂತೇಳಿ ಹೊರಟ್ವಿ. ಎಷ್ಟೇ ಸಾರಿ ಕೂಡ ಬಂದ್ರೂ ಬೇಜಾರಾಗದೇ ಇರೋಂಥ ಪ್ಲೇಸಸ್ ಇವೆಲ್ಲ. ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಪ್ಲೇಸಸ್ಸು ಧರ್ಮಸ್ಥಳ, ಸುಬ್ರಹ್ಮಣ್ಯ, ಹೊರನಾಡು, ಶೃಂಗೇರಿ ಎಲ್ಲ ಪ್ಲೇಸಸ್ಸು ನಮಗೆ ತುಂಬಾ ಇಷ್ಟ. ಎಲ್ಲರೂ ಅಂತಿರ್ತಾರೆ, ಏನು ಪದೇ ಅಲ್ಲೇ ಹೋಗ್ತಿರ್ತೀರಂತ. ಅದು ನಮ್ಮ ಇಷ್ಟ ಅಲ್ವಾ, ನಮ್ಮ ಮನಸ್ಸಿನ ನೆಮ್ಮದಿ. ನಾವು ನಮ್ಮ ಮನಸ್ಸಿನ ನೆಮ್ಮದಿಯನ್ನು ಅಲ್ಲಿ ಹುಡುಕ್ತಾ ಇದ್ದೀವಿ. ಅಲ್ಲಿ ಹೋಗ್ದ್ರೇ ನಮಗೆ ವರ್ಷಕ್ಕೊಮ್ಮೆ 2 ಸರಿ ಹೋದ್ರೇ ನಮ್ಮ ಮನಸ್ಸಿಗೆ ನೆಮ್ಮದಿ, ನಮ್ಮ ಕೆಲಸದಲ್ಲಿ ನಮಗೆ ಒಂದು ಚೈತನ್ಯ ಅಂತ ಇರುತ್ತೆ ಅಲ್ಲಿ ಹೋಗಿ ಬಂದಮೇಲೆ. ಸೊ ಇಲ್ಲಿ ಪ್ರಸಾದ ತೊಗೊಂಡ್ವಿ. ಲಾಡು ಅಂತಂದರೆ ಅದಿತಿಗೆ ಮತ್ತು ವಿಕ್ರಮ್ ಅವ್ರಿಗೆ ತುಂಬ ಇಷ್ಟ. ಅಲ್ಲೇ ತಿಂದರು ಇಬ್ಬರು. ಹಾಗೆ ಇಲ್ಲಿ ಟಿಫಿನ್ಗೆ ಬಂದು ಅದಿತಿ ಮತ್ತು ನಾನು ದೋಸೆ ತೊಗೊಂಡಿದ್ವಿ, ಅವರು ಪಲಾವ್ ತೊಗೊಂಡಿದ್ರು. ಟಿಫಿನ್ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ರೂಮ್ಗೆ ಹೋಗಿ ಚೆಕ್ಔಟ್ ಮಾಡಿಕೊಂಡು ಸುಬ್ರಹ್ಮಣ್ಯದಿಂದ 3 ಕಿಲೋಮೀಟರ್ ಆಗುವಂಥ ಶ್ರೀ ಕ್ಷೇತ್ರ ಬಸವನ ಮೂಲ ಕುಲ್ಕುಂದ ಅನ್ನುವಂಥ ಒಂದು ಪ್ಲೇಸ್ಗೆ ಬಂದ್ವಿ. ಫಸ್ಟ್ ಟೈಮ್ ನಾವು ಇಲ್ಲಿ ಬರ್ತಾ ಇರೋದು. ನಾನು ಕೂಡ ಒಂದು 2-3 ವಿಡಿಯೋದಲ್ಲಿ ನೋಡಿದ್ದೆ. ಹಾಗೆ ರೀಸೆಂಟಾಗಿ ನಮ್ಮ ರಿಲೇಷನ್ಸ್ ಕೂಡ ಈ ಪ್ಲೇಸ್ಗೆ ಹೋಗಿದ್ರು. ತುಂಬಾ ಚೆನ್ನಾಗಿರುತ್ತೆ ಪ್ಲೇಸು, ಹೋಗಿ ಬನ್ನಿ ಅಂತ ಹೇಳಿದರು. ಹಾಗಾಗಿ ಬಂದ್ವಿ. ಇಲ್ಲಿ ಬಸವೇಶ್ವರ ದೇವಸ್ಥಾನ ಇದೆ, ನಂದಿ ಬಸವೇಶ್ವರ ದೇವಸ್ಥಾನ. ತುಂಬಾ ಕಾಡಿನ ಮಧ್ಯೆ ಇರುವಂತಹ ದೇವಸ್ಥಾನ, ಒಂದು ನಿಸರ್ಗದ ಮಧ್ಯದಲ್ಲಿ ಇರುವಂಥದ್ದು. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಯಾರೆಲ್ಲ ಧರ್ಮಸ್ಥಳ ಸುಬ್ರಹ್ಮಣ್ಯ ಕಡೆಗೆ ಬರ್ತೀರಾ, ಇಲ್ಲಿ ಹೋಗಿ ಒಂದ್ಸರಿ ದರ್ಶನ ಮಾಡಿಕೊಂಡು ಬನ್ನಿ. ಶ್ರೀ ಬಸವೇಶ್ವರ ದೇವಸ್ಥಾನ ಕುಲ್ಕುಂದ ಅಂತ ಹೇಳಿ ಹೆಸರು. ಹಾಗೆ ನಾವು ಹೋದಾಗ ಇಲ್ಲಿ ರೀಸೆಂಟಾಗಿ ಅನ್ನಪ್ರಸಾದ ಕೂಡ ಸ್ಟಾರ್ಟ್ ಮಾಡಿದಾರಂತೆ. ಅಲ್ಲಿ ಎಲ್ಲರೂ ಊಟ ಕೂಡ ಮಾಡ್ತಾಯಿದ್ರು. ನಾವು ಹೋದಾಗ ಕ್ಲೋಸಿಂಗ್ ಟೈಮ್ ಅದು, ಆದರೂ ಕೂಡ ಶಾಸ್ತ್ರಿಗಳು ನಾವು ಹೋದ ತಕ್ಷಣ ಒಂದು 2-3 ಜನ ಇದ್ವಿ, ದರ್ಶನಕ್ಕೆ ಅವಕಾಶ ಮಾಡಿಕೊಟ್ರು. ಒಳಗಡೆ ಹೋಗಿ ಶ್ರೀ ಬಸವೇಶ್ವರ ದರ್ಶನ ಕೂಡ ಮಾಡಿದ್ವಿ. ಈ ಬಸವೇಶ್ವರನ ಒಂದು ಸ್ಪೆಷಾಲಿಟಿ ಏನು ಅಂತಂದರೆ, ನೆತ್ತಿಯ ಮೇಲೆ ಈಶ್ವರ ಇರುವಂಥದ್ದು. ಇದು ತಾನೇ ಉದ್ಭವವಾಗಿರುವಂಥ ಬಸವೇಶ್ವರನ ಮೂರ್ತಿ ಅಂತ ಹೇಳಿದರು. ಹಾಗೆ ಆ ವಾತಾವರಣ ತುಂಬಾ ಚೆನ್ನಾಗಿದೆ, ತುಂಬ ಶಾಂತವಾಗಿ, ತುಂಬಾ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಚೆನ್ನಾಗಿದೆ ದೇವಸ್ಥಾನ. ಬಸವೇಶ್ವರ ದರ್ಶನ ಮಾಡಿದ್ವಿ. ಹಾಗೂ ಇಲ್ಲಿ ದೀಪಾರಾಧನೆ ಕೂಡ ಮಾಡ್ತಾರಂತೆ. ನಮ್ಮ ಮನಸ್ಸಲ್ಲಿರೋದನ್ನು ಬೇಡ್ಕೊಂಡು ನಾವು ಇಷ್ಟಿಷ್ಟು ದೀಪಗಳ 1, 5, 9 ಈ ರೀತಿಯಾದಂಥ ದೀಪಗಳನ್ನ ಹಚ್ಚಿ, ತಟ್ಟೆಯನ್ನು ನಮ್ಮ ಕೈಯಲ್ಲಿ ದೀಪದ ತಟ್ಟೆಗಳನ್ನ ಹಿಡ್ಕೊಂಡು ನಮ್ಮ ಮನಸ್ಸಿನಲ್ಲಿ ಇರೋದನ್ನು ಬೇಡ್ಕೊಂಡು ಒಂದು ಪ್ರದಕ್ಷಿಣೆಯನ್ನು ಹಾಕಿ ಬರಬೇಕು. ದೇವಸ್ಥಾನದ್ದು ನಮಸ್ಕರಿಸಿ ಪ್ರದಕ್ಷಿಣೆಯನ್ನು ಹಾಕಿ ಬಂದ ನಂತರ ಆರತಿಯನ್ನು ಬೆಳಗಿ ಆ ದೀಪಗಳನ್ನು ಅಲ್ಲಿ ಇಟ್ಟಿರುವಂಥ ತಟ್ಟೆಯ ಮೇಲೆ ಇಡಬೇಕಂತೆ. ನಮ್ಮ ಒಂದು ಮನಸ್ಸಿನಲ್ಲಿ ಏನೇ ನಾವು ಬೇಡ್ಕೊಂಡಿದ್ರು ಆಗ್ತಾವೆ ಅಂತ ಹೇಳಿ ಅಲ್ಲಿ ಶಾಸ್ತ್ರಿಗಳು ಕೂಡ ಹೇಳಿದರು. ಹಾಗೆ ಅದು ಮೊದಲಿಂದ ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರಂತೆ. ಸೊ ನಾವು ಕೂಡ ದೀಪಗಳನ್ನ ಇಟ್ಟು ನಮಸ್ಕರಿಸಿದ್ವಿ. ಹಾಗೆ ಅಲ್ಲಿ ಪ್ರಸಾದ ಸೇವೆ ಇತ್ತು, ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದರು. ಹಾಗೆ ನಾವು ಊಟನೂ ಕೂಡ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಹಣೆಯ ಮೇಲೆ ಈಶ್ವರನ ಮೂರ್ತಿಯನ್ನು ಹೊಂದಿರುವಂಥ ವಿಶಿಷ್ಟವಾದಂಥ ನಂದಿಯ ವಿಗ್ರಹವನ್ನು ನೋಡಿ ತುಂಬಾ ಖುಷಿ ಆಯಿತು. ಹಾಗೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ಗಳು ಕೂಡ ನಿಮಗೆ ಬರುತ್ತೆ. Thanks for watching. Love you all. Bye bye.